ಇನ್ನು ಬಳ್ಳಾರಿ ಜಿಲ್ಲೆಯ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕೂಡ ನಡೀತಾ ಇರೋದ್ರಿಂದ ಅಲ್ಲೂ ಕೂಡ ಮತದಾನ ನಡೀತಾ ಇದೆ. ಊರಬ್ಬ ಮುಗಿಸಿ ಜನ ಮತದಾನವನ್ನ ಚಲಾಯಿಸ್ತಾ ಇರುವಂತದ್ದು ಕಂಡು ಬಂದಿದೆ. ಇತ್ತ ಗ್ರಾಮಸ್ಥರು ಬೆಳಿಗ್ಗೆಯಿಂದ ಖಾಲಿ ಇದ್ದು ಈಗ ಸಿದ್ದಾಪುರ ಗ್ರಾಮದಲ್ಲಿ ಮತಗಟ್ಟೆಯಲ್ಲಿ ಹೆಚ್ಚಿನ ಜನಸಂಖ್ಯೆ ಕಂಡು ಬರ್ತಾ ಇದೆ. ಊರಬ್ಬ ಇತ್ತು ಸಿದ್ದಾಪುರದಾಗ. ಜನ ಬೇಸ್ ಮುಂಜಾನೆಯಿಂದ ಹಬ್ಬ ಮಾಡಿ ದೇವ್ರಿಗೆ ಕಾಯಿ ಹೊಡೆದು ಮನ್ಯಾಗ ಒಬ್ಬಟ್ಟು ಮಾಡಿ ತಿಂದು ಉಂಡು ರೆಸ್ಟ್ ಮಾಡಿ ಇವಾಗ ಮತದಾನದ ಕಡೆ ಮುಖ ಮಾಡ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಊರಬ್ಬ ಮುಗಿಸಿ ಬಂದು ಮತ ಚಲಾಯಿಸ್ತಾ ಇರುವಂತಹ ಗ್ರಾಮಸ್ಥರು ಯಾವೂರು ಸಿದ್ದಾಪುರ ಗ್ರಾಮದ ಮತಗಟ್ಟೆಯಲ್ಲಿ ಮಧ್ಯಾಹ್ನದ ಬಳಿಕ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆ ಕಡೆ ಆಗಮಿಸ್ತಾ ಇದ್ದಾರೆ. ಹಬ್ಬ ಇತ್ತಂತೇಳಿ ಜನ ಮುಂಜಾನೆಯಿಂದ ಸ್ವಲ್ಪ ಮತಗಟ್ಟೆ ಕಡೆ ಬಂದಿರಲಿಲ್ಲ. ಈಗ ಮಧ್ಯಾಹ್ನದ ನಂತರ ಜನ ಮತಗಟ್ಟೆ ಕಡೆ ಬಂದು ಮತವನ್ನು ಚಲಾಯಿಸ್ತಾ ಇದ್ದಾರೆ. ಸಂಡೂರಲ್ಲಿ ಬಹಳ ಬಹಳ ಕಡಿಮೆ ಮತದಾನ ಆಗಿತ್ತು ಮಧ್ಯಾಹ್ನದವರೆಗೂ ಕೂಡ. ನೋಡೋಣ ಮಧ್ಯಾಹ್ನದ ನಂತರ ಈಗ ಜನ ಸ್ವಲ್ಪ ಬಂದು ಮತದಾನ ಮಾಡ್ತಾ ಇದ್ದಾರೆ. ಬಹುತೇಕ ಶಿಗ್ಗಾವಿ ಮತ್ತೆ ಚನ್ನಪಟ್ಟಣ ಹೋಲಿಕೆ ಮಾಡಿದ್ರೆ ಮಧ್ಯಾಹ್ನದವರೆಗೂ ಸಂಡೂರಲ್ಲಿ ಜನ ಮತ ಚಲಾವಣೆ ಕಡಿಮೆ ಮಾಡಿದ್ರು. ಮಧ್ಯಾಹ್ನದ ನಂತರ ಅಲ್ಲಿ ಬಳ್ಳಾರಿ ಅಲ್ಲ, ಬಿಸಿಲು ಸ್ವಲ್ಪ ಜಾಸ್ತಿ, ಹಂಗಾಗಿ ಸಂಡೂರಲ್ಲಿ ಅಂತ ಹೇಳ್ಕೊಳ್ಳುವಂಥ ಬಿಸಿಲು ಇರೋದಿಲ್ಲ. ಆದರೂ ಸ್ವಲ್ಪ ಮಟ್ಟಿಗೆ ಇದ್ರೂ ಇರ್ಬೋದು ಇವತ್ತು. ಅದಕ್ಕೆ ಜನ ಒಂದು ಸ್ವಲ್ಪ ಲೇಟ್ ಮಾಡಿದ್ದಾರೆ. ಆದರೂ ಓಟ್ ಹಾಕೋದಂತೂ ಹಾಕ್ತಾರೆ, ಬಿಡಲ್ಲ. ನೋಡಿ ಅಲ್ಲೆಲ್ಲ ಪಾಪ ವಯೋವೃದ್ಧರು, ಅವರು ಓಡಾಡಕ್ಕಾಗಲ್ಲ, ವೀಲ್ ಚೇರಲ್ಲಿ ಬಂದು ಮತದಾನ ಮಾಡ್ತಿದ್ದಾರೆ. ನಾವು ಗಟ್ಟಿಮುಟ್ಟಿ ಇರೋರು ಕೆಲವರು ಮತದಾನ ಮಾಡ್ಬೇಕಂದ್ರೆ ಹಿಂದೆ ಮುಂದೆ ನೋಡ್ತೀವಿ. ನೋಡಿ ಅಜ್ಜಿ ಒಂದು 90 ವರ್ಷ ಮೇಲಾಗಿದೆ ಅಜ್ಜಿಗೆ. ಪಾಪ ಇವತ್ತು ಸಾಯ್ತೀನೋ ನಾಳೆ ಸಾಯ್ತೀನೋ ನನಗೆ ಯಾಕೆ ಬೇಕಿದ್ರು ಉಸಾಬರಿ ಅಂತೇಳಿ ಕೈ ಬಿಟ್ಟಿಲ್ಲ. ನನ್ನ ಜವಾಬ್ದಾರಿ ಇದು, ನಾನು ಇರೋವರೆಗೂ ಕೂಡ ನಾನು ಮತದಾನ ಮಾಡಬೇಕು. ನಾನು ಇವತ್ತು ಮತದಾನ ಮಾಡಿದರೆ ಅದು ನನ್ನ ಮುಂದಿನ ಪೀಳಿಗೆಗೆ ಭವಿಷ್ಯ ರೂಪಿಸ್ತಾ ಇದ್ದೀನಿ ಅಂತೇಳಿ ಹಿರಿಯ ವಯಸ್ಸಿಗೆ ಅರ್ಥ ಆಗಿದೆ. ಕೆಲವು ಸರಿ ನಮ್ಮಂತ ಈ ಯುವ ವಯಸ್ಸಿಗೆ ಅರ್ಥ ಆಗೋದಿಲ್ಲ ಅದು. ಒಟ್ಟಿನಲ್ಲಿ ಸಂಡೂರಲ್ಲೂ ಕೂಡ ಮತದಾನ ಚುರುಕುಗೊಂಡಿದೆ. ಸಂಡೂರಿನ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಅವರು, ಈ ತುಕಾರಾಂ ಅವರು ಇಬ್ರು ದಂಪತಿಗಳು ಜೊತೆಯಾಗಿ ಹೋಗಿ ಮತದಾನ ಮಾಡಿ ಮತಗಟ್ಟೆಗಳ ಮುಂದೆ ಕಾಯ್ತಾ ನಿಂತಿದ್ದಾರೆ.